ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ವೇಕೆನ್ಸಿಗಳಿಗೆ ತಾವೇನು ಅಪ್ಲೈ ಅನ್ನ ಮಾಡಿದ್ರಿ. ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಕರ್ನಾಟಕದಂತ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಈ ಬಾರಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆಗಿಲ್ಲ. ತಾವೇನಾದ್ರೂ ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಥವಾ ಒಂದು ಮುಂದಿನ ಒಂದು ಮೆರಿಟ್ ಲಿಸ್ಟ್ ಗೋಸ್ಕರ ವೇಟ್ ಅನ್ನ ಮಾಡ್ತಿದ್ರೆ ದಯವಿಟ್ಟು ತಾವು ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಕಾರಣ ಏನಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡಿದ್ರಿ, ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರಿ, ಆ ಒಂದು ಮೆರಿಟ್ ಲಿಸ್ಟ್ ರಿಲೀಸೇ ಮಾಡಿಲ್ಲ ಅನ್ಕೊಳ್ಳಿ. ಕಾರಣ ಏನಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಡಿವಿ ನಲ್ಲಿ ಮುಲಾಜಿಲ್ದಿರ ಅವರಿಗೆ ಒಂದು ರಿಜೆಕ್ಟ್ ಅನ್ನ ಮಾಡಿ ಒಂದು ಹೊರ ಹಾಕ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಾಗಿರ್ಬೋದು ಮತ್ತು ರಾಂಗ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಹಾಕಿ ಒಂದು ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಾಗಿರ್ಬೋದು ಅವರಿಗೆ ಕಂಪ್ಲೀಟ್ ಆಗಿ ಒಂದು ಫಿಲ್ಟರ್ ಅನ್ನ ಮಾಡಿ ಈಗ ಏನು ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನ ರಿಸಲ್ಟ್ಸ್ ಅನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ 100% ಒಂದು ಜೆನ್ಯೂನ್ ಆಗಿರುವಂತಹ ಒಂದು ರಿಯಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಆಗಿರುತ್ತೆ. ಈಗ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲ, ಮುಂದೆ ರಿಲೀಸ್ ಮಾಡುವಂತಹ ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮದು ಒಂದು ಸೆಲೆಕ್ಷನ್ ಆಗಬೇಕು ಅಂದ್ರೆ ಈ ಒಂದು 4 ಟ್ರಿಕ್ಸ್ ಅನ್ನ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಫಾಲೋ ಅನ್ನ ಮಾಡಿರಬೇಕು. ಮ್ಯಾಕ್ಸಿಮಮ್ ಆಗಿ ಈ ಬಾರಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಯಾರೆಲ್ಲ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ, ನಿಜವಾಗಿಯೂ ನಾನು ಹೇಳಿರುವಂತಹ ಒಂದು ಟ್ರಿಕ್ಸ್ ಅನ್ನ ಫಾಲೋ ಅನ್ನ ಮಾಡಿ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಅನ್ನ ಮಾಡಿ ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಕಮೆಂಟ್ಸ್ ಕೂಡ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಹಾಗಾದ್ರೆ ಅದು ಯಾವ ಒಂದು ಟ್ರಿಕ್ಸ್ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ಈಸಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಬ್ರದರ್ ನಂದು 91.0% ಆಗಿದೆ, ನಂದು ಆಗ್ಬಹುದಾ ಬ್ರೋ? ಸೆಕೆಂಡ್ ಲಿಸ್ಟ್ ನಲ್ಲಿ ಬ್ಯಾಂಗ್ಳೂರ್ ಸೌತ್ ಸೈಡ್ ಹಾಕಿದ್ದೀನಿ ಬ್ರದರ್, ಪ್ಲೀಸ್ ರಿಪ್ಲೈ ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಈ ರೀತಿಯಾಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಹಳಷ್ಟು ಒಂದು ಡಿವಿಷನ್ ಕಡೆಯಿಂದ ನಮ್ಮ ಒಂದು ಕರ್ನಾಟಕದಂತ ಇದೇ ರೀತಿಯಾಗಿರುವಂತಹ ಒಂದು ಕಮೆಂಟ್ಸ್ ಅನ್ನ ತಾವು ಏನ್ ಮಾಡಿದಿರಿ ದಯವಿಟ್ಟು ಹೇಳ್ತಾ ಇದೀನಿ. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಡೇಟ್ ಆಗಿರ್ಬೋದು ಅದರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಇನ್ಫಾರ್ಮೇಶನ್ ಖಂಡಿತವಾಗಿ ನಾನು ಕೊಟ್ಟೇ ಕೊಡ್ತೀನಿ. ಏನು ಒಂದು 4 ಟ್ರಿಕ್ಸ್ ಅನ್ನ ಫಾಲೋ ಅನ್ನ ಮಾಡಿರ್ಬೇಕು ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಂತ ನಾನು ಏನ್ ಹೇಳಿದ್ದೆ. ಈ ಒಂದು 4 ಟ್ರಿಕ್ಸ್ ಅನ್ನ ಫಾಲೋ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಕಮೆಂಟ್ಸ್ ಅನ್ನ ನೋಡಬಹುದು. ಪವನ್ ಎಂಬುವರವರು ಏನೋ ಒಂದು ಕಮೆಂಟ್ ಮುಖಾಂತರ ಹೇಳಿದ್ದಾರೆ, ಸೆಲೆಕ್ಟೆಡ್ ಅನ್ನ ಅಂತ ಒಂದು ಕಮೆಂಟ್ ಮುಖಾಂತರ ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಒಂದು ಸೆಲೆಕ್ಟೆಡ್ ಬ್ರೋ ಒಂದು ಥ್ಯಾಂಕ್ಸ್ ಎ ಲಾಟ್ ಅಂತ ಅವನು ಕಮೆಂಟ್ ಮುಖಾಂತರ ಹೇಳಿದ್ದಾರೆ. ಅದೇ ರೀತಿಯಾಗಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ರಾಜಾ ಬ್ರೋರವರು ಏನೋ ಒಂದು ಸೆಲೆಕ್ಟೆಡ್ ಬ್ರೋ ಅಂತ ಒಂದು ಏನೋ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಾಗಿರುತ್ತಾರೆ ಇವರೆಲ್ಲ. ವಿನಯ್ ರವರು ಥ್ಯಾಂಕ್ ಯು ಬ್ರೋ, ಐ ಆಮ್ ಸೆಲೆಕ್ಟೆಡ್ ಅಂತ ಕೂಡ ಇವರು ಒಂದು ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇವರು ಕೂಡ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ಬಸವರಾಜ್ ಎನ್ನುವರು ಬ್ರದರ್ ನಂದು ಸೆಲೆಕ್ಟ್ ಆಗಿದೆ ಚನ್ನಪಟ್ಟಣ, ಆದರೆ ಮೆಸೇಜ್ ಬಂದಿಲ್ಲ ಹಾಗೂ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಈಗ ಅದು ಚನ್ನಪಟ್ಟಣ ಅಂತ ಬರ್ತಿದೆ ಅಥವಾ ಚನ್ನಪಟ್ಟಣ ಪೋಸ್ಟ್ ಆಫೀಸ್ ಅಲ್ಲೇ ಮಾಡಿಸ್ಬೇಕಾ ಡಾಕ್ಯುಮೆಂಟ್ ವೆರಿಫಿಕೇಶನ್, ಪ್ಲೀಸ್ ಹೇಳಿ ಅನ್ನ ಅಂತ ಹೇಳಿದ್ದಾರೆ. ಇವರಿಗೆ ನಾನು ಆಲ್ರೆಡಿ ಏನೋ ಒಂದು ರಿಪ್ಲೈ ಅನ್ನ ಮಾಡಿದ್ದೀನಿ, ಇವರ ಒಂದು ಡೌಟ್ ಅನ್ನ ಕ್ಲಿಯರ್ ಅನ್ನ ಮಾಡಿದ್ದೀನಿ. ತಮಗೂ ಕೂಡ ಇದೇ ರೀತಿಯಾಗಿರುವಂತಹ ಒಂದು ಡೌಟ್ ಇದ್ರೆ ಖಂಡಿತವಾಗಿ ತಾವೇನಾದ್ರೂ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರೆ ವಿತಿನ್ 2 to 3 ಡೇಸ್ ನ ಒಂದು ಒಳಗಡೆ SMS ಅಥವಾ ಒಂದು ಮೇಲ್ ಅನ್ನ ಕಳಿಸ್ಕೊಡ್ತಾರೆ. ತಾವು ಯಾವ ಒಂದು ಡಿವಿಷನ್ ಗೆ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತೀರಿ ಅದೇ ಒಂದು ಡಿವಿಷನ್ ಅಲ್ಲಿ ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕಾಗುತ್ತೆ. ಶಿವಾರವರು ಟುಡೇ ಮೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಸ್ ಡನ್ ಸಕ್ಸಸ್ಫುಲಿ, ಫರ್ದರ್ ವೆರಿಫಿಕೇಶನ್ ಡೇಟ್ ಇಸ್ ಆನರ್ ಬಿಫೋರ್ 10/9/2024 ಥ್ಯಾಂಕ್ ಯು ಅಂತ ಒಂದು ಹೇಳಿದ್ದಾರೆ. ಶಿವಾರವರು ಕಂಗ್ರಾಚುಲೇಷನ್ ನಿಮಗೂ ಕೂಡ. ಇಲ್ಲಿ ಭಾಗ್ಯಲಕ್ಷ್ಮಿರವರು ಥ್ಯಾಂಕ್ ಯು ಸೋ ಮಚ್ ಬ್ರೋ, ಯುವರ್ ವಿಡಿಯೋಸ್ ಆರ್ ವೆರಿ ಹೆಲ್ಪ್ಫುಲ್ ಟು ಮಚ್ ಅಂಡ್ ಆಲ್ಸೋ ನಾಟ್ ದ ಫೇಕ್ ವಿಡಿಯೋಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಮ್ಮ ತಂಗಿದು ಫಸ್ಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಮತ್ತೆ ಡಿವಿನೂ ಆಯ್ತು ಅಂತ ಥ್ಯಾಂಕ್ಸ್ ಅಂತ ಇವರು ಕೂಡ ಒಂದು ಕಮೆಂಟ್ ಮುಖಾಂತರ ಶೇರ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿರುವಂತಹ ಒಂದು ಕಮೆಂಟ್ಸ್ ಗಳು 1, 2 ಅಲ್ಲ ಸುಮಾರು ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ ಈ ಬಾರಿ ಒಂದು ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ. ಜಸ್ಟ್ ಇಲ್ಲಿ ನಾನು ವಿಡಿಯೋ ಲೆಂತ್ ಆಗುತ್ತೆ ಎನ್ನುವಂತಹ ಒಂದು ರೀಸನ್ ಇಂದ ಕೇವಲ 10 ಒಂದು ಕಮೆಂಟ್ಸ್ ನಾನು ಶೇರ್ ಅನ್ನ ಮಾಡಿದ್ದೀನಿ.
ಈ ರೀತಿಯಾಗಿರುವಂತಹ ಒಂದು ಕಾಮೆಂಟ್ಸ್ ಅನ್ನ ಓದ್ತಿದ್ರೆ ನಿಜವಾಗಿಯೂ ಒಂದು ಖುಷಿ ಸಿಗುತ್ತೆ. ಏನಕ್ಕಂದ್ರೆ ನಾನು ಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಶನ್ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಹೆಲ್ಪ್ಫುಲ್ ಆಗ್ತಿದೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಆ ಒಂದು 4 ಟ್ರಿಕ್ಸ್ ಯಾವುದು ಎಂಬುದರ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಆ ಒಂದು 4 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಏನು ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಆ ಒಂದು ಸೆಲೆಕ್ಷನ್ ಆದ ನಂತರ ತಾವು ಕೂಡ ಇದೇ ರೀತಿಯಾಗಿರುವಂತಹ ಒಂದು ಕಮೆಂಟ್ಸ್ ಅನ್ನ ತಾವು ಮಾಡಬೇಕಾಗುತ್ತೆ. ಏನು ಈ ಒಂದು ವೇಕೆನ್ಸಿಗಳನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ ಆ ಒಂದು ಸಂದರ್ಭದಲ್ಲಿ ನಾನು ಪದೇ ಪದೇ ಒಂದು ಮಾತನ್ನ ಹೇಳಿದ್ದೆ. ದಯವಿಟ್ಟು ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಏನೋ ಒಂದು ಅವಸರ ಆತುರ ಅನ್ನ ತಾವು ಪಡಬೇಡಿ. ಏನಕ್ಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟ್ರಿಕ್ಸ್ ಅನ್ನ ನಾನು ಹೇಳ್ತೀನಿ. ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ಹಾಗಾದ್ರೆ ಆ ಒಂದು 4 ಟ್ರಿಕ್ಸ್ ಯಾವುದು ಅಂದ್ರೆ ಮೊದಲನೆಯ ಒಂದು ಟ್ರಿಕ್ ಏನಂದ್ರೆ ಏನು ನಮ್ಮ ಒಂದು ಕರ್ನಾಟಕದಿಂದ ಒಂದು ವಿವಿಧ ಒಂದು ಡಿವಿಷನ್ಸ್ ಒಂದು ವಿವಿಧ ಒಂದು ಏನೋ ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ ಆ ಎಲ್ಲಾ ಒಂದು ವೇಕೆನ್ಸಿಗಳನ್ನ ನಾನು ಟೋಟಲ್ ಆಗಿ ಅಂದ್ರೆ ಈ ಒಂದು ಡಿವಿಷನ್ ಗೆ ಇಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಆ ಒಂದು ಡಿವಿಷನ್ ಗೆ ಇಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಈ ಬಾರಿ ಯಾವ ಒಂದು ಡಿವಿಷನ್ ಗೆ ಅಪ್ಲೈ ಅನ್ನ ಮಾಡಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ, ಲೋ ಕಟ್ ಆಫ್ ನ ಒಂದು ಡಿವಿಷನ್ ಯಾವುದು, ಹೈ ಕಟ್ ಆಫ್ ನ ಒಂದು ಡಿವಿಷನ್ ಯಾವುದು ಅಂತ ನಾನು ಸಂಪೂರ್ಣವಾಗಿ ಒಂದು ಕ್ಲಾರಿಟಿಯನ್ನ ನಾನು ಕೊಟ್ಟಿದ್ದೀನಿ. ಈ ಒಂದು ಕ್ಲಾರಿಟಿ ಮತ್ತು ಈ ಒಂದು ಟ್ರಿಕ್ ಅನ್ನ ತಾವು ಫಾಲೋ ಅನ್ನ ಮಾಡಿದ್ರೆ ಖಂಡಿತವಾಗಿ ನಿಮ್ಮದು ಒಂದು ಸೆಲೆಕ್ಷನ್ ಆಗುತ್ತೆ. ನಂತರ ಸೆಕೆಂಡ್ ಒಂದು ಟ್ರಿಕ್ ಏನಂದ್ರೆ ತಾವೇನು ಅಪ್ಲೈ ಮಾಡುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಡಿವಿಷನ್ ಅನ್ನ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಿರ್ತೀರಿ ಆ ಒಂದು ಸಂದರ್ಭದಲ್ಲಿ ತಾವು ಪ್ರತಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಇಲ್ಲಿ ಫಿಲ್ ಅನ್ನ ಮಾಡ್ಕೋಬೇಕು. ಸಪೋಸ್ ಒಂದು ಡಿವಿಷನ್ ಅಂದ್ರೆ 21 ಪ್ರಿಫರೆನ್ಸ್ ಇರುತ್ತೆ, 31 ಪ್ರಿಫರೆನ್ಸ್ ಇರುತ್ತೆ. ಎಷ್ಟೇ ಒಂದು ಪ್ರಿಫರೆನ್ಸ್ ಇದ್ರೂ ಕೂಡ ಪ್ರತಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಕ್ಕೆ ಅಂದ್ರೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಆರ್ಡರ್ ವೈಸ್ ಒಂದು ಮೊದಲನೇ ಒಂದು ಪ್ರಿಫರೆನ್ಸ್, ಸೆಕೆಂಡ್ ಒಂದು ಪ್ರಿಫರೆನ್ಸ್, ಥರ್ಡ್ ಒಂದು ಪ್ರಿಫರೆನ್ಸ್ ಈ ರೀತಿಯಾಗಿರುವಂತಹ ಒಂದು ಆರ್ಡರ್ ವೈಸ್ ತಾವು ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಇಲ್ಲಿ ಮೂರನೆಯ ಒಂದು ಟ್ರಿಕ್ ಏನಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲೇ ಒಂದು ಮಿಸ್ಟೇಕ್ ಮಾಡುವಂತದ್ದು ಏನಂದ್ರೆ ಕೇವಲ ಒಂದು BPM ಪೋಸ್ಟ್ ಗೆ ಮಾತ್ರ ಇವರು ಒಂದು ಪ್ರಿಫರೆನ್ಸ್ ಅನ್ನ ಹಾಕ್ತಾರೆ. ಖಂಡಿತವಾಗಿ ಹಾಗೆ ತಾವು ಹಾಕಬಾರದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು BPM ಪೋಸ್ಟ್ ಗೆ ತಾವು ಪ್ರಿಫರೆನ್ಸ್ ಅನ್ನ ಹಾಕಬೇಕು, ABPM ಗೆ ಒಂದು ಪ್ರಿಫರೆನ್ಸ್ ಅನ್ನ ಹಾಕಬೇಕು. ನಂತರ ಇಲ್ಲಿ ಒಂದು ಮೂರನೇದಾಗಿ ಇಲ್ಲಿ ಡಾಕ್ ಸೇವಗೆ ಎನ್ನುವಂತಹ ಒಂದು ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಆರ್ಡರ್ ವೈಸ್ ತಾವೇನು ಒಂದು ಪ್ರಿಫರೆನ್ಸ್ ಅನ್ನ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಾ ಇಲ್ಲಿ ಒಂದು ಪೋಸ್ಟ್ ವೈಸ್ ಕೂಡ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಇಲ್ಲಿ ಹಾಕಬೇಕಾಗುತ್ತೆ. ಸಿಂಪಲ್ ಆಗಿ 4ನೇಯ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟ್ರಿಕ್ ಏನಂದ್ರೆ ಇಲ್ಲಿ ಕೆಲವೊಂದು ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿಗೆ ಯಾರೆಲ್ಲ ಒಂದು ಸೇರಿರ್ತೀರಿ ಪ್ರತಿಯೊಬ್ಬರು ತಮ್ಮ ಒಂದು ಕ್ಯಾಟಗರಿಗೆ ಅಪ್ಲೈಯನ್ನ ಮಾಡಿದ್ದು ಬೇರೊಂದು ಒಂದು ಕ್ಯಾಟಗರಿಗೂ ಕೂಡ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕಾಗುತ್ತೆ. ಸಪೋಸ್ ತಾವೇನಾದ್ರೂ ಒಂದು ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿ ಆಗಿರುವಂತಹ ಒಂದು SC ಒಂದು ಕ್ಯಾಟಗರಿ ಅಂತ ಇಟ್ಕೊಳ್ಳಿ. ತಾವು SC ಒಂದು ಕ್ಯಾಟಗರಿಗೆ ತಾವೇನೋ ಒಂದು ಪ್ರಿಫರೆನ್ಸ್ ಅನ್ನ ಅಪ್ಲೈಯನ್ನ ಮಾಡ್ತೀರಾ. ಅದರ ಒಂದು ಜೊತೆಗೆ ತಾವು ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ಆಗಿರ್ಬೋದು, OBC ನ ಒಂದು ಕ್ಯಾಟಗರಿಗೆ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿಗೂ ಕೂಡ ತಾವು ಅಪ್ಲೈಯನ್ನ ಮಾಡಬಹುದು. ಖಂಡಿತವಾಗಿ ತಮ್ಮ ಒಂದು ಕ್ಯಾಟಗರಿಗೆ ಅಪ್ಲೈಯನ್ನ ಮಾಡಿದ್ದು ಇತರ ಒಂದು ಕ್ಯಾಟಗರಿಗೂ ಕೂಡ ತಾವು ಅಪ್ಲೈಯನ್ನ ಮಾಡಿದ್ರೆ ಪ್ರಿಫರೆನ್ಸ್ ಅನ್ನ ಹಾಕಿದ್ರೆ ಈ ಒಂದು 4 ಟ್ರಿಕ್ ಅನ್ನ ತಾವು ಫಾಲೋ ಅನ್ನ ಮಾಡಿದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ಅದರ ಒಂದು ಜೊತೆಗೆ ಯಾರೆಲ್ಲ ಒಂದು ಸೆಲೆಕ್ಷನ್ ಆಗಿಲ್ಲೋ ಖಂಡಿತವಾಗಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ. ಸ್ನೇಹಿತರೆ ಬರ್ತಾ ಸುಮಾರು 5 ರಿಂದ 6% ಒಂದು ಕಟ್ ಆಫ್ ಕೆಳಗೆ ಬೀಳುವಂತಹ ಒಂದು ಚಾನ್ಸ್ ಇದೆ. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ನಾಳೆ ತಿಂಗಳು 20ನೇ ತಾರೀಕು ಮೇಲೆ ಯಾವಾಗಾದ್ರೂ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಬಹುದು, ಏನೋ ಒಂದು ರಿಲೀಸ್ ಅನ್ನ ಮಾಡಬಹುದು. ಯಾವುದೇ ಒಂದು ಕಾರಣಕ್ಕೂ ತಾವು ತಯಾರಾಗಿರಿ. ನಾನು ಆದಷ್ಟು ಬೇಗ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇದ್ರೆ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ. ಬಹಳ ಒಂದು ಮುಖ್ಯವಾಗಿ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ಅನ್ನ ತಾವು ಆದಷ್ಟು ಬೇಗ ತಾವು ರೆಡಿಯನ್ನ ಮಾಡ್ಕೊಳ್ಳಿಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದೇ ರೀತಿಯಾದಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋ ಏನಿದೆ ತಾವು ಶೇರ್ ಅನ್ನ ಮಾಡ್ಕೊಳ್ಳಿಕ್ಕೆ ತಾವು ಪ್ರಯತ್ನವನ್ನ ಮಾಡಿ.